ನಂದು ಸ್ವಲ್ಪ ಪರ್ಸನಲ್ ಕೆಲಸ ಇತ್ತು ಮೇಡಮ್. ನೀವ್ ಹೇಗ್ರಿ ನನ್ನ ಕಾರಿಗೆ ಬಂದ್ರಿ? ನಿಮ್ ಡ್ರೈವರು ಶಿಸ್ತಿನ ಸಿಪಾಯಿ ಕಾರಿನ ಪಕ್ಕನೇ ನಿಂತಿದ್ದ. ನಾನು ಬಂದು ನಿಮ್ ಜಾಹ್ನವಿ ಮೇಡಮ್ ದೂರ ಸೋದ್ರ ಮಾವ ನಾನು ಒಂದೆ. ಆಸಾಮಿ ನಂಬುಟ ಸಿಗರೇಟ್ ತಗೊಂಡು ಬಾ ಅಂತ ಕಳಿಸ್ದೆ. ಅವನು ಆ ಕಡೆ ಹೋದ. ನಾನು ನನ್ನ ಕನಸಿನ ರಾಣಿ ನಿನ್ನನ್ನು ಕರ್ಕೊಂಡು ಈ ಕಡೆ ಬಂದೆ. ಲಾಕ್ ಮಾಡ್ಬಿಟ್ಟಿದ್ದೀನಿ ಡೋರ್ ಓಪನ್ ಮಾಡಿ ಸರ್. ಡೋರನ್ನ, ಜೊತೆಗೆ ನಿನ್ನನ್ನ ನೋಡು. ನಿನ್ನ ಜೊತೆ ಏಕಾಂತದಲ್ಲಿ ಕಾಲ ಕಳಿಬೇಕು ಅಂತ ಡೋರ್ ಲಾಕ್ ಮಾಡಿಬಿಡ್ತೀನಿ. ಎದುರ್ಕೋಬೇಡ. ಫಸ್ಟ್ ಟೈಮ್ ನೀನು ನೋಡಿದ ಕ್ಷಣದಿಂದ ನನ್ನ ಮನಸ್ಸಲ್ಲಿ ನಿನ್ಗೆ ಹೆಂಡತಿ ಸ್ಥಾನ ಕೊಟ್ಬಿಟ್ಟೆ. ಹೆಂಡತಿ ಜೊತೆ ಬೀದಿಲಿ ಯಾರಾದ್ರೂ ಅಸಭ್ಯವಾಗಿ ನಡ್ಕೊಳಕ್ ಸಾಧ್ಯನಾ? ಪ್ಲೀಸ್ ನಾನು ಅರ್ಥ ಮಾಡ್ಕೋ. ಸರ್ ಡೋರ್ ಓಪನ್ ಮಾಡಿ ಪ್ಲೀಸ್. ಹೆಣ್ಣು ಒಲ್ದು ಬಂದ್ರೆ ಚಂದ. ಯಾಕೆ ಸರ್ ನನ್ನ ಬೆನ್ನ ಹಿಂದೆ ಬಿದ್ದಿದ್ದೀರಾ? ನೀನ್ ಬೆನ್ನಿಂದೆ ಅಲ್ಲ ಜಾನು, ನಾನು ನಿನ್ ಕಣ್ಣು ಮುಂದೆ ಇರೋದು. ನೋಡು, ಯಾವಾಗಲೂ ನಿನ್ನ ದೃಷ್ಟಿ ನನ್ನ ಮೇಲೆ ಬೀಳ್ತಾನೆ ಇರಬೇಕು. ಅದೇ ನನ್ನ ಆಸೆ, ಅದೇ ನನ್ನ ಕನಸು. ನಿಮ್ ಕನ್ಸು ಕನ್ಸಾಗೆ ಉಳಿಯತ್ತೆ. ನೋ, ಕಂಡ ಕನಸುಗಳನ್ನ ನನಸು ಮಾಡ್ಕೊಳ್ಳೋದು ನನಗೆ ರಕ್ತಗತವಾಗಿ ಬಂದ್ಬಿಟ್ಟಿದೆ ಜಾನು. ಪ್ಲೀಸ್ ನಾನು ಅರ್ಥ ಮಾಡ್ಕೋ. ಜಾನು, ಒಂದು ಗುಡ್ ನ್ಯೂಸ್. ಮುಂದಿನ ವಾರ ನಿನ್ನ ಶ್ರೀ ಡೈವರ್ಸ್ ಕೌನ್ಸಿಲಿಂಗ್ ಇರುತ್ತೆ. ಡೇಟ್ ಕೂಡ ಫಿಕ್ಸ್ ಆಗಿದೆ, 16ನೇ ತಾರೀಕು. ಅದೊಂದು ಆಗ್ಬಿಟ್ರೆ ನೆಕ್ಸ್ಟ್ ಇಯರ್ ನಿನಗೆ ಶ್ರೀಯಿಂದ ಮುಕ್ತಿ ಕೊಡ್ಸೋವರೆಗೂ ನಾನು ನಿದ್ದೆ ಮಾಡಲ್ಲ.